ಇವತ್ತು ನಾನು ನಮ್ಮ ಛಲವಾದಿ ನಾರಾಯಣಸ್ವಾಮಿಯವರು, ನಮ್ಮ ಎಲ್ಲ ಪ್ರಮುಖರು, ನಮ್ಮ ಮೈಸೂರು MLA ಅವರು, ಶ್ರೀವಾಸ್ತವ ಅವರು, ನಮ್ಮೆಲ್ಲ ಪ್ರಮುಖ ಲೀಡರ್ಸ್ ಎಲ್ಲ ನಾವು ಬಂದಿರೋವಂಥದ್ದು. DK ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಇವತ್ತಿಗೆ 1 ತಿಂಗಳು ತುಂಬಿದೆ, 30 ದಿನ ತುಂಬಿದೆ. ಎಲ್ಲ ಡ್ಯಾಮು, ಕರ್ನಾಟಕದಲ್ಲಿರುವಂಥ ಎಲ್ಲ ಡ್ಯಾಮ್ಗಳೂ ಕೂಡ ಖಾಲಿ. ಕಳೆದ ಬಾರಿ ಈ ಸಂದರ್ಭದಲ್ಲಿದ್ದಂಥ ಡ್ಯಾಮ್ಗಳ ಮಟ್ಟ ಅದರಲ್ಲಿ ಕಾಲ್ಭಾಗನೂ ಇಲ್ಲ ಈ ಸರಿ. ಈ KRS ಒಂದೇ ಇವತ್ತು. ಈಗ ಉಳಿದಿರೋದು ಸುಮಾರು 6 TMC ಮಾತ್ರ, 6.7 TMC. ಪ್ರತಿ ತಿಂಗಳಿಗೂ ಬೇಕಾಗಿರೋದು 3 TMC. ಅದರಲ್ಲಿ ಅರ್ಧ TMC ವೇಪರ್ ಆಗ್ತದೆ, ವೇಸ್ಟೇಜ್ ಬಿಟ್ಟರೆ 3 TMC ಬೇಕು. ಇನ್ನೆರಡು ತಿಂಗಳಿಗಾಗಷ್ಟು ಮಾತ್ರ ಅದು ಕುಡಿಯೋ ನೀರಿಗೆ KRS ಅಲ್ಲಿ ನೀರಿದೆ. ಈಗ ರೈತರು ಬೆಳೆ ಬೆಳೆದಿರೋವಂಥದ್ದು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕಬ್ಬು ಇರ್ಬೋದು, ಬೇರೆ ಬೇರೆ ಬೆಳೆಗಳಿರ್ಬೋದು. ಅದು 1 ಲಕ್ಷ ಎಕರೆಗಿಂತೂ ಹೆಚ್ಚು ಬೆಳೆ ಬೆಳೆದಿದ್ದಾರೆ. ಆದರೆ ಇವತ್ತು ಅವರಿಗೆ ನೀರು ಕೊಡಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿನೇ ಸ್ವತಃ ಯಾರು ಬೆಳೆ ಬೆಳಿಬೇಡಿ, ನೀರಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಯುದ್ಧ ನಡೀತಾ ಇದೆ, ಸ್ವಲ್ಪ ಚಿನ್ನ ಖರೀದಿ ಮಾಡೋದು ಕಡಿಮೆ ಮಾಡಿ ಅಂದಾಗ ಲಬ ಅಂತ ಬಾಯ್ ಬಡ್ಕೊಂಡ್ರು ಈ ಕಾಂಗ್ರೆಸ್ ಅವರು, DK ಶಿವಕುಮಾರ್ ಸೇರಿ. ಈಗ ಮಾತ್ರ ಬೋಧನೆ ಮಾಡ್ತಾ ಇದ್ದಾರೆ ರೈತರಿಗೆ, ನೀವು ನೀರಿಲ್ಲ ಬೆಳೆ ಬೆಳಿಬೇಡಿ ಅಂತ. ತಮಿಳ್ನಾಡಿಗೂ ಹೇಳ್ಬೇಕಾಯ್ತಲ್ಲ ಇವರು, ಧೈರ್ಯ ಇದ್ದಿದ್ರೆ ತಮಿಳ್ನಾಡು ರೈತರಿಗೂ ಹೇಳ್ಬೇಕಾಯ್ತು, ಬೆಳೆ ಬೆಳಿಬೇಡಿ, ನಮ್ಮ ಹತ್ರ ನೀರಿಲ್ಲ ಅಂತ. ಅಲ್ಲಿ ಹೇಳೋಕ್ಕೆ ಧೈರ್ಯ ಇಲ್ಲ. ಅಲ್ಲಿನ ವಿಧಾನಸಭೆಯಲ್ಲಿ ಈಗಾಗಲೇ ರೆಸೊಲ್ಯೂಷನ್ ಮಾಡಿದ್ದಾರೆ, ಮೇಕೆದಾಟುಗೆ ನಾವು ಯಾವುದೇ ಕಾರಣಕ್ಕೂ ಅನುಮತಿ ಕೊಡಲ್ಲ. ಈ ಮುಖ್ಯಮಂತ್ರಿಗೆ ಏನಾದರೂ ಗೌರವ ಇದ್ದಿದ್ರೆ ಒಂದು ಅಧಿವೇಶನ ಕರೆದು ಅದು ಕೌಂಟ್ರಾಗಿ ಒಂದು ಏನಾದರೂ ಮಾಡಬೇಕಾಗಿತ್ತಲ್ಲ. ಪ್ರತಿ ಬಾರಿನೂ ಹೀಗೆ ಕಾಂಗ್ರೆಸ್ ಸರ್ಕಾರ ಬಂದಾಗ, ಅಲ್ಲಿ ಇಷ್ಟು ದಿನ ತಮಿಳ್ನಾಡಲ್ಲಿ ಸ್ಟಾಲಿನ್ ಇದ್ದರು, ಇವರು ಪಾರ್ಟ್ನರು. ಏಕಾಏಕಿ ಜಂಪ್ ಹೊಡೆದು ಈಗ TVKಗೆ ಹೋಗ್ಬಿಟ್ಟಿದ್ದಾರೆ, ಅವರು ಪಾರ್ಟ್ನರು. ಇವರು ಪಾರ್ಟ್ನರ್ ಬರೋ ದೃಷ್ಟಿಯಿಂದ ಕರ್ನಾಟಕದ KRSಗೆ ಒಂದು ರೀತಿ ಇಲ್ಲಿನ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಇವತ್ತು ಬಿತ್ತನೆ, ನಾನು ಅಧಿಕಾರಿಗಳ ಸಭೆ ಆಯ್ತು ಈಗ ಮಂಡ್ಯ IBಯಲ್ಲಿ DC ಅವರು ಎಲ್ಲರೂ ಬಂದಿದ್ದರು. ಅವರ ಪ್ರಕಾರ 5% ಮಾತ್ರ ಬಿತ್ತನೆ ಆಗಿದೆ, 95% ಬಿತ್ತನೆ ಆಗಿಲ್ಲ ಇನ್ನು. ಈಗ ಈ 4-5 ದಿನದಲ್ಲಿ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಥರದ ಯಾವುದೇ ಸೂಚನೆಗಳು ಕಾಣ್ತಾ ಇಲ್ಲ. ರಾಜ್ಯ ಸರ್ಕಾರ ಇಷ್ಟೊಂದು ಬರ ಬಂದಿರೋವಂಥದ್ದು, ಡ್ಯಾಮ್ಗಳಲ್ಲಿ ನೀರಿಲ್ಲದೆ ಇರತಕ್ಕಂಥದ್ದು, ಈ ಸಂದರ್ಭದಲ್ಲಿ ಅವ್ರು ಏನು ಮಾಡಬೇಕಾಯಿತು? ಕೂಡಲೇ ಒಂದು ಸರ್ವಪಕ್ಷದ ಸಭೆ ಕರಿಬೇಕಾಯಿತು, ರೈತ ಮುಖಂಡರನ್ನ ಸಭೆ ಕರೆದು ಬೆಳೆ, ನೀವು ಯಾವ ಬೆಳೆಗಳನ್ನು ಬೆಳಿತೀರಿ ಅಂತ ಮಾಹಿತಿ ಕೊಡಬೇಕಾಯಿತು. ಅದು ಮಾಡ್ತಾ ಇಲ್ಲ. ಬರೀ ಟೆಂಡರು ಕಸದ್ದು 39,000 ಕೋಟಿ ಟೆಂಡರು ಕಸದ್ದು. ಅರ್ಜೆನ್ಸಿ ಟನಲ್ ರೋಡ್ದು ಅರ್ಜೆನ್ಸಿ ಟೆಂಡರ್ಗಳು ಕರೆಯುವಂಥ ಸರ್ಕಾರನೇ ಹೊರತು ಇಲ್ಲಿ ಮಳೆ ಇಲ್ಲ, ಡ್ಯಾಮ್ಗಳು ಖಾಲಿ ಆಗ್ತಾ ಇದೆ, ಕುಡಿಯೋ ನೀರಿಗೆ ಏನು ಮಾಡಬೇಕು, ಬರ ಬಂದರೆ ಹೇಗೆ ಎದುರಿಸ್ಬೇಕು, ಅದಕ್ಕೆ ಸಭೆ ಏನು ಮಾಡಬೇಕು, ಏನೂ ಇಲ್ಲ ಇದುವರೆಗೂ. ಟೆಂಡರ್ಗಳು ಮಾಡೋಕ್ಕೆ ತೋರ್ತಾ ಇರೋವಂಥ ಇಂಟ್ರೆಸ್ಟು ಈ ಮಳೆ ಸಂದರ್ಭದಲ್ಲಿ ಏನು ಬಿತ್ತನೆ, ಮೋಡ ಬಿತ್ತನೆ ಮಾಡಬೇಕಾ, ಏನು ಯೋಚನೆನೇ ಇಲ್ಲ. ಸಭೆನೇ ಕರೆದಿಲ್ಲ, ಯಾವುದನ್ನು ಕೂಡ ಸಭೆನೇ ಕರೆದಿಲ್ಲ. ಇಂಥ ಕೆಟ್ಟ ಸರ್ಕಾರವನ್ನು ಯಾವತ್ತೂ ನಾವು ನೋಡೋಕ್ಕೆ ಸಾಧ್ಯ. ಏನೋ ಹೊಸ ಸರ್ಕಾರ ಬಂದಿದೆ ಅಂತ 1 ತಿಂಗಳಾಯಿತು, ಏನಾದರೂ ಬದಲಾವಣೆ ಕರ್ನಾಟಕದಲ್ಲಿ ಇದೆಯಾ? ಏನೂ ಇಲ್ಲ. ಅದೇ ಲಂಚ, ಅದೇ ನಿರಾಸಕ್ತಿ. ಕೃಷಿ ಸಚಿವರಿಲ್ಲ, ಕ್ಯಾಬಿನೆಟ್ ಇನ್ನೂ ಫುಲ್ಫಿಲ್ ಆಗಿಲ್ಲ, ಕ್ಯಾಬಿನೆಟ್ಟು ಮಾಡ್ತಾ ಇಲ್ಲ. ಪೇಮೆಂಟ್ ಕ್ಯಾಬಿನೆಟ್ ಕಾಯ್ತಾ ಇದ್ದಾರೆ ಇವರೆಲ್ಲ. ಕ್ಯಾಬಿನೆಟ್ ಮಾಡದೆ ಡಿಲೇ ಮಾಡ್ತಾಯಿದ್ದು, ಬಂದು 15 ದಿನದಲ್ಲೇ ಮಾಡ್ತೀನಿ ಅಂದರು, ಈಗ ಮಾಡ್ತಾ ಇಲ್ಲ. ಏನು ಪೇಮೆಂಟ್, ಏನೋ ಡೆಲ್ಲಿಯವ್ರು ಪೇಮೆಂಟ್ ಕೇಳ್ತಾ ಇದ್ದಾರೆ. ಅದರಿಂದ ಇಲ್ಲಿ
ಪಕ್ಕ ಡೌಟೇ ಇಟ್ಕೊಂಬೇಡಿ, ಯಾರೂ ಡೌಟು. ರಾಜ್ಯದ ಜನತೆಗೆ ಯಾರಿಗೂ ಡೌಟ್ ಇಲ್ಲ. ಇಲ್ಲಾಂದರೆ ಡಿಲೇ ಯಾಕೆ ಮಾಡ್ತಾಯಿದ್ರಿ? ಫಸ್ಟ್ ಫೇಸಲ್ಲೇ ಮಾಡಬೇಕಾಯ್ತು, ಅಥವಾ ಆಗಿದ್ದು ಒಂದು ವಾರದಲ್ಲೇ ಮಾಡಬೇಕಾಯ್ತು. ಈಗ ಬರ ಬಂದಿದೆ, ಇದನ್ನು ಸನ್ನಿವೇಶನ ನಿಭಾಯಿಸ್ಬೇಕಲ್ಲ. ಕೃಷಿ ಸಚಿವರು ಬೇಕು, ಬೇರೆ ಬೇರೆ RDPR ಎಲ್ಲ ಸಚಿವರುಗಳು ಯಾರು ಖಾಲಿ ಅಲ್ಲ, ಎಲ್ಲ ಜಿಲ್ಲೆಗಳಿಗೆ ಹೋಗಿ ಬರದ ಅಧ್ಯಯನ ಮಾಡಬೇಕು. ಮಂತ್ರಿಗಳಿಲ್ಲ, ಅಧಿಕಾರಿಗಳ ನಿರಾಸಕ್ತಿಯಾಗಿದೆ. ಅದರಿಂದ ಈ DK ಶಿವಕುಮಾರ್ ಸರ್ಕಾರ ಬಂದು 1 ತಿಂಗಳಾದ್ರೂ ಏನು ಕೆಲಸ ಮಾಡದೆ ಆದಾಯ ಎಲ್ಲಿ ಬರುತ್ತೆ? ಡೆಲ್ಲಿಗೆ ಹಣ ಕಳ್ಸೋಕ್ಕೆ ATM ಮಾಡ್ಕೊಂಡಿದ್ದಾರೆ ಡೆಲ್ಲಿಯವರು. ಅದರ ಕಡೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಹೊತ್ತು ಇಲ್ಲಿ ಕಷ್ಟದಲ್ಲಿರೋಂಥ ರೈತರಿಗೆ ಕುಡಿಯೋ ನೀರಿಗೆ ಹಾಹಾಕಾರ ಆಗ್ತಾ ಇದೆ. ಅದರ ಬಗ್ಗೆ ಗಮನ ಹರಿಸ್ತಾ ಇದೆ. ಬೆಳೆಗಳಿಗೆ ನೀರಿಲ್ಲ, ಒಂದ್ ಕಡೆ ಕೊಡಲ್ಲ ಅಂತ ಹೇಳ್ತಾರೆ, ಜೊತೆಗೆ ಬೆಳೆನೂ ಹಾಕಕ್ಕಾಗಿಲ್ಲ ಸರ್. ಇಂಥ ಪರಿಸ್ಥಿತಿಯಲ್ಲಿ ಬೆಳೆಗೆ ನೀರು ಕೊಡಲ್ಲ ಅಂತ ಹೇಳ್ತಾರೆ, ಆದ್ರೆ ಪರಿಹಾರ ಹಣ ಕೊಡ್ತಾ ಇಲ್ಲ. ಈಗ DK ಶಿವಕುಮಾರ್ ಅವರು ಮೊನ್ನೆ ಪ್ರೆಸ್ ಮೀಟ್ ಹೇಳಿದ್ದಾರೆ, ಯಾರು ಬೆಳೆ ಅಂತ. ಮತ್ತೆ ಏನು ಕಳೆಕಾಯಿ ತಿನ್ಬೇಕಾ? ಬೆಳೆ ಬೆಳಿಬೇಡಿ ಅಂದರೆ ನೀವು ಆಲ್ಟರ್ನೇಟಿವ್ ಹೇಳ್ಬೇಕು ರೈತರಿಗೆ. ನೀವು ಬೆಳೆ ಬೆಳಿಬೇಡಿ, ನಾವು ಪರಿಹಾರ ಕೊಡ್ತೀರಿ, ನಿಮಗೆ ಆ ವರ್ಷಕ್ಕೆ ಏನು ಲಾಸ್ ಆಗ್ತಾ ಇದ್ದೋ ಆ ದುಡ್ಡನ್ನು ನಾವು ಕಟ್ಕೊಡ್ತೀರಿ ಅಂತ ಹೇಳ್ಬೇಕಾಯ್ತು. ಹಿಂದೆ ನಮ್ಮ ಸರ್ಕಾರ ಮಳೆನೇ ಬರ್ತಾ ಇಲ್ಲಲ್ಲ. ಬದಲಿ ಬೆಳೆಯೋಕ್ಕೆ ಇಷ್ಟೊತ್ತಿಗಾಗಲೇ ರಾಗಿ ಶುರು ಮಾಡಬೇಕಾಯ್ತು, ಭತ್ತ ನಾಟಿ ಹಾಕಬೇಕಾಯ್ತು. ಬಿಡಿ, ಮಳೆ ಬಂದಿಲ್ಲ, ಭತ್ತ ಬೇಡ, ಬೇರೆ ಬೇರೆ ಉದ್ದು ಹಾಕಿದ್ದಾರೆ. 5% ಉದ್ದು ಇದೆ, ಯಾವುದು ಅದಕ್ಕೂ ನೀರಿಲ್ಲಲ್ಲ. ನಾವು ಮಾಡಬೇಕಲ್ಲ ಆಲ್ಟರ್ನೇಟಿವ್, ಏನಾನ ಯೋಚನೆ ಮಾಡಬೇಕಲ್ಲ. ಮಳೆ ಇದು ಕೈ ಕೊಡ್ತಾ ಇರೋದ್ರಿಂದ ಆಲ್ಟರ್ನೇಟಿವ್ ಏನು ಯೋಚನೆನೇ ಇಲ್ಲ. ನೋಡಿ, ಈಗ ಕಬ್ಬುದು 12 ತಿಂಗಳಾಗಿರೋ ಕಬ್ಬು ಹೆಂಗೋ ಕಟಾವು ಮಾಡ್ಕೊಬೋದು, 11 ತಿಂಗಳಾಗಿರೋದು ಕಟಾವು ಮಾಡ್ಬೋದು. ಉಳಿದಿದ್ದೆಲ್ಲ ಮಾಡೋಕ್ಕಾಗೋದೇ ಇಲ್ಲ, ಕಟಾವು ಮಾಡೋಕ್ಕಾಗೋದೇ ಇಲ್ಲ. ಸರ್ಕಾರ ಹೇಳ್ಬೇಕಲ್ಲ. ನೀವು ರೈತರಿಗೆ ಏನಕ್ಕೆ ಕೊಡಬೇಕಾಯ್ತು? ನೀವು ರೈತರ ಅವ್ರ ಪ್ರೆಸ್ ಮೀಟಲ್ಲಿ ಹೇಳಿದ್ದೇನು? ಯಾರು ಬೆಳೆ ಬೆಳಿಬೇಡಿ, ನೀರಿಲ್ಲ ಅಂತ ಹೇಳಿದ್ರು. ಅದ್ರ ಜೊತೆಯಲ್ಲಿ ಅವ್ರು ಏನು ಹೇಳಬೇಕಾಯ್ತು? ರೈತರ ಜೊತೆ ನಾವಿದ್ದೀರಿ, ರೈತರಿಗೆ ಏನು ಲಾಸ್ ಆಗುತ್ತೋ ಆ ಲಾಸನ್ನು ನಾವು ಕಟ್ಕೊಡ್ತೀರಿ ಅಂತ ಹೇಳಿದ್ರು. ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ನಾವು ಡಬಲ್ ಕೊಟ್ಟಿದ್ರಿ. NDRF ರೂಲ್ಸ್ ಪ್ರಕಾರ ಏನು ಹಣ ಕೊಡಬೇಕಾಯ್ತು ಅದರ ಡಬಲ್ಲು ತ್ರಿಬಲ್ ಕೊಟ್ಟಿದ್ದೀರಿ. ನಾವು 18,000 28,000ವರೆಗೂ ನಾವು ಕೊಟ್ಟಿದ್ರಿ ಎಕರೆಗೆ. ಈಗಲೂ ಈಗ ಆ ಕಾಲ ಹೋಯ್ತಲ್ಲ, ನಾನು ಹೇಳ್ತಾ ಇರೋದು 2010 ಆ ಕಾಲ ಹೋಯ್ತಲ್ಲ. ಈಗ 50,000 ರೂಪಾಯಿ ಕೊಡಬೇಕು ಎಕರೆಗೆ. 50,000 ರೂಪಾಯಿ ಪರಿಹಾರವನ್ನು ಯಾವ್ಯಾವ ರೈತರು ಬೆಳೆ ಬೆಳೆಯೋಕ್ಕಾಗಿಲ್ಲ, ಅರ್ಧ ನಿಂತಿದೆ, ಅವ್ರಿಗೆಲ್ಲ ಪರಿಹಾರವನ್ನು ಕೊಡಬೇಕು ಅನ್ನೋ ಆಗ್ರಹವನ್ನು BJP ಮಾಡ್ತೈತೆ. ಅವ್ರು ಕೇಳ್ಬೋದು, ನಾವು ಕೊಟ್ಟಿದ್ದೀರಿ, ಕೊಡಿ ಅಂತ ನಾವು ಹೇಳ್ತಾ ಇದ್ದೀರಿ. ನನಗನ್ಸ್ತೈತೆ ಈಗ ನಾವು ಡ್ಯಾಮು ಕೆಳಗಡೆ ಎಲ್ಲ ಇಳಿದು ಹೋಗಿದ್ರಿ, ಅಲ್ಲಿ ನೋಡಿದ್ರಿ, ಅಲ್ಲಿ ಆ ಥರದ್ದು ಏನು ಲಕ್ಷಣ ಕಾಣ್ತಾ ಇಲ್ಲ. ಒಳ ಅರಿವು ಕೂಡ ಕಡಿಮೆ ಇದೆ. ಈಗ ಒಳ್ಳೆ 9,000 ಕ್ಯೂಸೆಕ್ಸ್ ಏನೋ ಇದೆ, 900 ಕ್ಯೂಸೆಕ್ಸ್ ಇದೆ. ಆಚೆನೂ ಅದಕ್ಕಿಂತ ಜಾಸ್ತಿ ನೀರು ಬಿಡ್ತಾ ಇದ್ದಾರೆ ಅಂತ ಕದ್ದು ಮುಚ್ಚಿ ಏನೋ ತಮಿಳ್ನಾಡಿಗೆ ನೀರು ಬಿಡೋ ಅಂಥ ಸ್ಕೀಮ್ ಏನೋ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ತೈತೆ. ಯಾಕಂದರೆ ರೈತರು ನೆನ್ನೆನೂ ಕೂಡ ಇಡೀ ಈ ಭಾಗದ ರೈತರೆಲ್ಲ ಪ್ರೊಟೆಸ್ಟ್ ಮಾಡಿದ್ದಾರೆ. 4-5 ಕಡೆ ಪ್ರೊಟೆಸ್ಟ್ಗಳಾಗಿದೆ. ನನಗೆ ಸುನಂದಮ್ಮ ಅವ್ರ ಜೊತೆನೂ ಕೂಡ ಮಾತಾಡಿದ್ದೀನಿ, ರೈತ ಸಂಘದ ಪ್ರಮುಖರು. ಅವರೆಲ್ಲ ಡಿಮ್ಯಾಂಡ್ ಏನು ಅಂತ ಹೇಳಿದ್ರೆ, ನಮಗೆ ಬೆಳೆಗೆ ನೀರು ಕೊಡಿ, ಇಲ್ಲ ಪರಿಹಾರ ಕೊಡಿ. ಎರಡೂ ಬೆಳೆ ಬೆಳಿಬೇಡ ಅಂತೀರಾ, ಪರಿಹಾರದ ಬಗ್ಗೆ ಮಾತೇ ಇಲ್ಲ, ಚಕಾರನೇ ಇಲ್ಲ. ಅದಕ್ಕೆ ನಾನು ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀನಿ. ಕೂಡಲೇ ನಾನು ನೆನ್ನೆನೂ ಕೂಡ ಪ್ರೆಸ್ ಮೀಟಲ್ಲಿ ಹೇಳಿದ್ದೀನಿ, ಮೊನ್ನೆ ಮಾಡಿ ಸಜೆಷನ್ಸ್ ಕೊಟ್ಟಿದ್ದೀನಿ ಏನೇನು ಮಾಡಬೇಕು ಅಂತ. ಇಮಿಡಿಯೇಟಾಗಿ ರೈತ ಸಂಘದ ಜೊತೆ, ರೈತರ ಮುಖಂಡರ ಜೊತೆ ಕರೆದು ಮಾತಾಡಿ ಪರಿಹಾರ ಎಷ್ಟು ಕೊಡ್ತೀನಿ ಅಂತ ಘೋಷಣೆ ಮಾಡಿ, ಪರಿಹಾರ ಕೊಡ್ತೀನಿ, ನೀವು ಸಮಾಧಾನದಿರಿ ಅಂತ. ರೈತರ ಕೆಣಕ ವ್ಯವಸ್ಥೆಯನ್ನು ಈ ಸರ್ಕಾರ ಮಾಡ್ತಾ ಇದೆ. ಬೆಳೆ ಬೆಳಿಬೇಡಿ ಅಂತ ಕೆಣಕ್ತಾ ಇದ್ದಾರೆ. ಅದ್ರ ಬದಲಾಗಿ ಪರಿಹಾರ ಕೊಡ್ತೀರಿ ಅನ್ನೋ ಮಾತನ್ನು ಸರ್ಕಾರ ಹೇಳ್ಬೇಕು. ಬದುಕಿದ್ರೆ, ಪಾಪರಾಗಿದ್ರೆ ನಮ್ಮಲ್ಲಿ ಹಣ ಇಲ್ಲ, ಪಾಪರಾಗಿದ್ದೀರಿ ಅಂತ ಇಲ್ಲ ಹೇಳ್ಬಿಡಿ ಸರ್ಕಾರ. ಅಂದ್ರೆ ಡ್ಯಾಮಲ್ಲಿ 73 ಅಡಿದಾಗಲೂ ನೀರು ಬಿಟ್ಟಿದ್ರು, ಈಗ 80 ಅಡಿದ ನೀರು ಬಿಡಿ ಅಂತ ಹೇಳ್ತಾರೆ. ನೀವು ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಏನೋ ಪ್ರಯತ್ನ ಮಾಡ್ತೀನಿ ನಾನು. 100 ಅದಕ್ಕೋಸ್ಕರ ನಾವು ಬಂದಿರೋದು. ನಾನು ನಮ್ಮ ಛಲವಾದಿಯವರೆಲ್ಲ ಬಂದಿರೋ ಅಂಥದ್ದು. ಕಾವೇರಿ ನೀರು ನಿರ್ವಹಣಾ ಸಮಿತಿ ಮುಂದೆ ಸರ್ಕಾರ ಹೇಗೆ ಡಿಫೈನ್ ಮಾಡಬೇಕು ಅಂತೇಳಿ ಅವ್ರಾಗಲೇ ನೋಡಿ, ತಮಿಳ್ನಾಡವರು ಮುಂಚೆನೇ ಹಾಕ್ಬಿಟ್ಟಿದ್ದಾರೆ ನಮ್ಗೆ ನೀರು ಕೊಡಿ ಅಂತೇಳಿ. ಆದರೆ ನಮ್ಮ ಸರ್ಕಾರ ಇನ್ನೂ ನಿದ್ದೆಯಿಂದ ಎದ್ದೇ ಇಲ್ಲ ನಮ್ಮ ಸರ್ಕಾರ. ಈಗ ಅಪೀಲ್ ಮಾಡಬೇಕಾಯ್ತಲ್ಲ, ನಮ್ದು ಇಷ್ಟು ಕುಡಿಯೋ ನೀರಿಗೆ ಬರ, ಈಗ ಕುಡಿಯೋ ನೀರಿಗೆ ಆಗ್ತಾ ಇಲ್ಲ. 6 TMC ಮಾತ್ರ ಇರೋದು 2 ತಿಂಗಳು ಅಷ್ಟೇ. ಆಮೇಲೆ ಏನು, ಮಳೆ ಬರಲಿಲ್ಲ ಅಂದರೆ ಏನು?
ಪರಿಸ್ಥಿತಿ ಹೆಂಗೆ ನಿಭಾಯಿಸ್ತೀರಾ ನೀವು ಸರ್ಕಾರ? ಅದಕ್ಕೆ ಕೂಡಲೇ ಸಭೆ ಕರೀರಿ, ಎಲ್ಲ ಸರ್ವಪಕ್ಷದ ಸಭೆ ಕರೀರಿ, ರೈತರ ಮುಖಂಡರ ಸಭೆ ಕರೀರಿ. ಇಡೀ ನಾನು KRS ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಇದೆ ಸಮಸ್ಯೆ. ಇಡೀ ರಾಜ್ಯದಲ್ಲಿ ಈ ಪರಿಸ್ಥಿತಿ ಇದೆ. ನಾನು KRSಗೆ ಬಂದಿದ್ದೀನಿ, ಇಡೀ ರಾಜ್ಯದ ಎಲ್ಲ ಡ್ಯಾಮ್ಗಳಲ್ಲೂ ಇದೇ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಅದರಿಂದ ಸರ್ಕಾರ ಕೂಡಲೇ ಸಮರೋಪಾದಿಯಲ್ಲಿ ಕೆಲಸವನ್ನು ಮಾಡಿಲ್ಲ ಅಂದರೆ ರೈತರು ಜನ ಬೀದಿಗಿಳಿದು ಈ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸುವಂಥ ಕೆಲಸವನ್ನು ಮಾಡ್ತಾರೆ.